ಸಂಪುಟ ಪುನರ್ರಚನೆಯಾಗಬೇಕು ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿ ಯಾತ್ರೆಯನ್ನು ಮಾಡಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಹಲವರನ್ನ ಭೇಟಿಯಾಗುವಂತ ಪ್ಲಾನ್ ಅಲ್ಲಿದ್ದಾರೆ ಅವರು. ಹಿರಿಯ ಶಾಸಕರ ಮನವಿಯನ್ನ ಸಕಾರಾತ್ಮಕವಾಗಿ ಆಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಶಾಸಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಭರವಸೆ ಸಿಕ್ಕಿದ್ಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ಇನ್ನಷ್ಟು ನಾಯಕರನ್ನ ಭೇಟಿಯಾಗುವುದಕ್ಕೆ ಪ್ರಮುಖವಾಗಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಇವರಿಬ್ಬರನ್ನ ಭೇಟಿಯಾಗಬೇಕು ಅಂತ ಶಾಸಕರು ಬಯಸಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ನಂತರ ರಣದೀಪ್ ಸುರ್ಜೇವಾಲಾ ಮತ್ತು ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಮತ್ತು ಪಕ್ಷದಲ್ಲಿ ಪ್ರಭಾವಿಯಾಗಿರುವಂಥ ಕೆ.ಸಿ. ವೇಣುಗೋಪಾಲ್ ಇವರನ್ನ ಭೇಟಿಯಾಗಬೇಕು ಅಂತ ಶಾಸಕರು ಬಯಸಿದ್ದಾರೆ. ನಾವು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನ ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದನ್ನ ಅವ್ರ ಮುಂದೆ ಇಟ್ಟಿದ್ದೀವಿ. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ಮತ್ತು ಎಲ್ಲೋ ಒಂದ್ ಕಡೆಗೆ ನಮಗೆ ನ್ಯಾಯವನ್ನ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡರುಗಳನ್ನು ಕೂಡ ಇವತ್ತು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಈ ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರ ಟೈಮನ್ನು ಕೂಡ ಕೇಳಿ ಫಿಕ್ಸ್ ಮಾಡಿ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಒಂದ್ ಕಡೆ ನೀವು ಇಲ್ಲೇ ಇದ್ದೀರಿ, ಈಗ ಸಿಎಂ ಡಿಸಿಎಂ ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನು ಇಲ್ಲೇ ಅಲ್ಲ ಅವರು ನಾವು ಭೇಟಿ ಆಗ್ತಾ ಇದ್ದೀವಿ. ನಾವು ಸಿಎಂ ಡಿಸಿಎಂ ಯಾವತ್ತೂ ಕೂಡ ಭೇಟಿ ಆಗ್ತಾ ಇದ್ದೇವೆ. ಅದ್ರಾಗೇನು ಇವತ್ತಿನ ಪ್ರೋಗ್ರಾಮ್ ಸರ್, ವೇಣುಗೋಪಾಲ್ ಊರಿಂದ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಬಂದರೆ ಇಮಿಡಿಯೇಟಾಗಿ ಅವ್ರು ಮೀಟ್ ಮಾಡ್ತೀವಿ. ಕೆಲವರು ಇವತ್ತೇ ಸಿಗ್ಬೋದು, ಇಲ್ಲ ನಾಳೆ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ವೇಣುಗೋಪಾಲ್ಗೆ ಸುರ್ಜೇವಾಲಾ ಅವ್ರಿಗೂ ಇಬ್ಬರು ಮೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸಬ್ಜೆಕ್ಟ್ ನಿಮಗೆಲ್ಲ ಗೊತ್ತಿದೆ, ಬೇರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳಲ್ಲ. ನಾವೇನು ಪಾರ್ಟಿ ಆಂಟಿವೈಟಿಸು ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ಥರ ಪ್ರೆಸ್ಗೆ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಭವನದಲ್ಲಿ ನಾವೆಲ್ಲ MLAಗಳು ಸೇರಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಅದು ಆಚರಣೆ ಮಾಡಿದ ನಂತರ ಇಡೀ ನಮ್ಮ ಕರ್ನಾಟಕ ಭವನದಲ್ಲಿರುವಂಥ ಎಲ್ಲರೂ ಸೇರಿ, ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲೇ ಸೇರಿ ಎಲ್ಲ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಅದಂತರ ಇವತ್ತು ನಮ್ಮ ಮೀಟಿಂಗ್ ಇದೆ. ಈಗ ಈ ಮೀಟಿಂಗ್ ಮಾಡ್ತೀವಿ ಈಗ ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.